ರಾಜ್ಯಸಭೆಯಲ್ಲಿಯೂ ಕೂಡ ವಿಪಕ್ಷಗಳು ಗದ್ದಲವನ್ನು ಮಾಡಿವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಖರ್ಗೆ ಪ್ರಸ್ತಾಪ ಮಾಡ್ತಾರೆ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಸ್ತಾಪ ಇತ್ತು. ಜಂತರ್ ಮಂತರ್ನ ಲಾಠಿ ಚಾರ್ಜ್ ಬಗ್ಗೆ ಖರ್ಗೆ ಮಾತಾಡ್ತಾರೆ. ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು. ಆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಇವರು. ಸರ್ಕಾರ ವಿದ್ಯಾರ್ಥಿಗಳನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗಲೇ ಅನೇಕ ವಿದ್ಯಾರ್ಥಿಗಳು ಸತ್ತು ಹೋಗಿದ್ದಾರೆ. ಇಂಡೈರೆಕ್ಟಾಗಿ ಸರ್ಕಾರವೇ ಹೊಣೆ ಹಾಕಬೇಕಾಗುತ್ತೆ ಅದಕ್ಕೆ. ಅದಲ್ಲದೆ ಈಗ ಲಾಠಿ ಚಾರ್ಜ್ ಬೇರೆ ಮಾಡಿ ವಿದ್ಯಾರ್ಥಿಗಳನ್ನು ಕೊಲ್ಲಲು ಯತ್ನಿಸಿದೆ ಅಂತ ಕಿಡಿಕಾರಿದ್ದಾರೆ ಅವರು. ಸಂಸತ್ ಭವನದಲ್ಲಿ INDIA ಒಕ್ಕೂಟದ ನಾಯಕರು ಸಭೆಯನ್ನು ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ, ಖರ್ಗೆ, ಸಂಜಯ್ ರಾವತ್ ಸಭೆಯನ್ನು ಮಾಡಿದರು. ಕೇಂದ್ರ ಸರ್ಕಾರವನ್ನು ಕಟ್ಟಿಹಾಕುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದೆ. ಜೊತೆಗೆ ದೇಣಿಗೆ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ರಾಮ ಮಂದಿರ ಕಾಣಿಕೆ ಹಗರಣದ ಚರ್ಚೆ ಆಗಲಿ. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೇಳ್ತಾರೆ, ರಾಮ ಮಂದಿರದ ಕಾಣಿಕೆ ಕದ್ರಲ್ಲ, ಹುಂಡಿ ಕಳ್ಳರು ಎಲ್ಲ ನೋಡಿದ್ವಲ್ಲ ನಾವು, ಇವುಗಳ ಬಗ್ಗೆ ಯಾಕೆ ಚರ್ಚೆ ಮಾಡಬಾರ್ದು ಅಂಥೇಳಿ ಟ್ವೀಟ್ ಮೂಲಕ ಆಗ್ರಹ ಮಾಡಿದ್ದಾರೆ. ಕೋಟ್ಯಂತರ ಭಕ್ತರ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಕೂಡ ಚರ್ಚೆ ನಡೆದು ಹೋಗಲಿ. 2014ರಿಂದ ಒಟ್ಟು 152 ಎಕ್ಸಾಮ್ಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋದು ಇವರ ಸಾಧನೆ ಇದು. 2014ರಿಂದ 2026 ಇಲ್ಲಿಯವರೆಗೂ ಕೂಡ 152 ಪ್ರಮುಖ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ 25 ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಪೆಟ್ರೋಲ್ಗೆ ಎಥೆನಾಲ್ ಮಿಶ್ರಣ ಮಾಡ್ತಾ ಇದ್ದಾರಲ್ಲ, ಮಿಶ್ರಣ ಮಾಡ್ತೀವಿ ಇದೇನೂ ಆಗಲ್ಲ ಅಂತ ಕೆಲವ್ರಿಗೆ ಆತಂಕ ಏನು ಅಂದರೆ, ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲನ್ನು ಗಾಡಿಗೆ ಹಾಕಿಸಿಕೊಂಡರೆ ಎಂಜಿನ್ ಹಾಳಾಗುತ್ತೆ. ಜೊತೆಗೆ ಎಂಜಿನ್ ಹಾಳಾಗುತ್ತಲ್ಲ, ಇದು ಇನ್ಶೂರೆನ್ಸಲ್ಲಿ ಕವರ್ ಆಗಲ್ಲ ಅಂತ. ಇನ್ಶೂರೆನ್ಸ್ ಕವರ್ ಮಾಡ್ತೀವಿ ಅಂದರೆ ಬೇರೆ ಆಯ್ತಪ್ಪ ಹಾಕ್ತೀವಿ, ಎಂಜಿನ್ ಕೆಟ್ಟೋದ್ರೆ ನೀನು ಸರಿ ಮಾಡಿಕೊಡು ಅಂತ ಹೇಳಬಹುದಾಗಿತ್ತು. ನೀನು ಎಥೆನಾಲ್ ಹಾಕ್ಸ್ಬಿಟ್ಟಿದ್ಯಾ, ಸೊ ಇಂಜಿನ್ ಕೆಟ್ಟು ಹೋಗಿದೆ, ಇದಕ್ಕೆ ನಾನು ಹೊಣೆ ಅಲ್ಲ ಅಂತ ಕಂಪನಿ ಹೇಳಿಬಿಟ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ಗಾಡಿಗಳ ಕಥೆ ಏನು ಅಂತ ಕೆಲವರು ಆತಂಕ ಇದೆ. ಎಥೆನಾಲ್ ಯಾಕೆ ಮಿಶ್ರಣ ಮಾಡಬೇಕು, ಏನೋ ಲಾಬಿ ಇದೆ ಇದರಲ್ಲಿ, ಯಾರಿಗೋ ಲಾಭ ಇದೆ, ಯಾರ್ದೋ ಕಂಪನಿ ಇದೆ, ಸೊ ಹಾಗಾಗಿ ಅವ್ರು ಲಾಭ ಮಾಡ್ಕೊಳ್ಬೇಕು ಅಂಥೇಳಿ ಈ ಥರ ಆರ್ಡರ್ ಮಾಡ್ತಾ ಇದ್ದಾರೆ ಅಂತ ಆರೋಪಗಳಿದೆಯಲ್ಲ, ಇದ್ರ ಬಗ್ಗೆನೂ ಚರ್ಚೆ ನಡೀಲಿ ಅಂತ ಖರ್ಗೆ ಹೇಳ್ತಾ ಇದ್ದಾರೆ. 3.5 ಕೋಟಿ ವಾಹನ ಮಾಲೀಕರ ಮೇಲೆ ಬಲವಂತವಾಗಿ ಎಥೆನಾಲ್ ಮಿಶ್ರಣ ಹೇರ್ತಾ ಇದ್ದಾರೆ. ಇದನ್ನು ಪ್ರಯೋಗ ಅಂತ ಕೇಂದ್ರ ಕರೀತಾ ಇದೆ. ಜನರ ಹಣ ಲೂಟಿ ಮಾಡುವುದೇ BJP ಉದ್ದೇಶನ ಅಂತ ಖರ್ಗೆ ಕ್ವಶನ್ ಮಾಡಿದ್ದಾರೆ. I am thankful to you. You have given me an opportunity to put forth my views about this paper leak and NEET examination घोटाला. And no चंदा चोरी तो है ही है, सब पोस्टेड समर्थक उधर बैठे हैं, लेकिन सर ये स्टूडेंट का मामला है, ये स्टूडेंट का मामला है जो लाखों बच्चों की जो भविष्य है, उनके भविष्य के बारे में मैं बात कर रहा हूं. और उसके लिए आज यहाँ जंतर मंतर पे हजारों बच्चे वहां पर आए हैं, वहां लाठी चार्ज हो गया है. गवर्नमेंट मारने की कोशिश कर रही है, गवर्नमेंट दबाने की कोशिश कर रही है, गवर्नमेंट निकलने की कोशिश today. The House is adjourned till 12 noon today. I am thankful to you.